ನಾನು ಮತ್ತೆ ನನ್ನ ಕುಟುಂಬ, ನಮ್ಮ ಶ್ರೀಮತಿಯವರು, ನಮ್ಮ ಮಗಳು ಮತ್ತೆ ನನ್ನ ಸ್ನೇಹಿತರೆಲ್ಲ ಮಾಡುವ ಕಾರ್ಯಕ್ರಮ ನಮ್ಮೆಲ್ಲರೂ ಕೂಡ ನಾನು ಪಿಕ್ಚರನ್ನು ನೋಡಬೇಕು ಅಂತೇಳಿ ಅವ್ರು ಥಿಯೇಟ್ರಿಗೆ ಬಂದಿದ್ದು. ನಾವೆಲ್ಲರೂ ಕೂಡ ಪಿಕ್ಚರನ್ನು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಕೂಡ ನೋಡಿದ್ದು. ವಿಶೇಷವಾಗಿ ನಾನು ತುಂಬ ವರ್ಷ ಆಗಿದ್ದು ಥಿಯೇಟ್ರಿಗೆ ಹೋಗಿ ಅದೊಂದು ತುಂಬ ಖುಷಿಯಾಗಿದೆ. ಏನಂದರೆ ಸಮಾಧಾನ ಆಗಿದೆ ಅಂದರೆ ಶ್ರೀಮಂತ ಮತ್ತು ಬಡವ, ಪ್ರೀತಿ ಮತ್ತು ಪ್ರೇಮ, ಈ ಎರಡಿಗೆ ಡಿಫರೆನ್ಸ್ ಅನ್ನೋದನ್ನು ತುಂಬ ಈಗ ಅವತ್ತು ಅಷ್ಟೇ ಈ ಪ್ರೀತಿ ಪ್ರೇಮ ಅನ್ನೋದು ಎಷ್ಟು ದೊಡ್ಡದು ಶ್ರೀಮಂತರ ಮತ್ತು ಬಡತನ ಅನ್ನೋದಿಲ್ಲ. ಅದಕ್ಕೆ ಅತಿ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಯಾವ ರೀತಿ ಬಳಸ್ಕೊತಾರೆ, ಯಾವ ರೀತಿ ದುರುಪಯೋಗ ಪಡ್ಕೊಳ್ತಾರೆ ಅನ್ನೋದು ಕೂಡ ತುಂಬ ಚೆನ್ನಾಗಿದೆ. ಈ ಸಂದರ್ಭಕ್ಕೆ, ಈ ಕಾಲಕ್ಕೆ ಈ ಪಿಕ್ಚರ್ ತುಂಬ ಅವಶ್ಯಕತೆ ಇದೆ. ತುಂಬ ಚೆನ್ನಾಗಿದೆ ಕಥೆ. ಅದರ ವಿಶೇಷವಾಗಿ ಆ ತಾಯಿ ಪಾತ್ರ ಮಾಡಿರುವಂತೂ ಇದೊಂದು ಕಣ್ಣಲ್ಲಿ ಬಂದಿದೆ. ಮತ್ತು ಹೀರೋಯಿನ್ನು ಕೂಡ ತುಂಬ ಹೇಳ್ಬೋದು, ನಮ್ಮ ಜಿಲ್ಲೆ ಹೇಳ್ಬೋದು. ನನಗಂತೂ ಲಾಸ್ಟ್ ನೋಡಿದ್ರು ಅಂತ ಕಣ್ಣಲ್ಲಿ ರಿಯಲ್ಲಿ ನೀವು ತುಂಬ ಚೆನ್ನಾಗಿದೆ ಕಥೆ, ತುಂಬ ಚೆನ್ನಾಗಿದೆ. ಹೀರೋ ಕೂಡ ಆ ಸಂದರ್ಭಕ್ಕೆ ತಕ್ಕಂಗೆ ಅದರ ಜೊತೆಯಲ್ಲಿ ವಿಶೇಷವಾಗಿ ನಮ್ಮ ಸಂಜೆ, ನಮ್ಮ ಮಾಲೂರು ತಾಲೂಕಿನ ಮೊಮ್ಮಗ, ನಮ್ಮ ಊರಿನ ಪಕ್ಕದ ಹಳ್ಳಿ ಮನೆಯಲ್ಲಿ ಮೊಮ್ಮಗ, ಅಲ್ಲಿನ ಮೊಮ್ಮಗ. ಮತ್ತೆ ಹೋರಾಟಗಳು ನೋಡ್ತಾ ಇದ್ದೆ. ಒಳ್ಳೆಯದು ಹೋರಾಟ, ಕೆಲವು ಹೋರಾಟಗಾರರು ಸ್ವಾರ್ಥ ಹೋರಾಟಗಾರರು. ಆದರೆ ಸಂದೇಶ ಹೋರಾಟ ಎಲ್ಲಾದರೂ ಅನ್ಯಾಯ ಆಗಿದ್ದವರು ಪರವಾಗಿ ನಿಂತ್ಕೊಳ್ತಾ ಇದ್ದಾರೆ. ಅಂಥ ಹೋರಾಟಗಳಲ್ಲಿ ಒಂದು ಪಿಕ್ಚರನ್ನು ಜನರ ಮುಂದೆ ಕಥೆಯನ್ನು ತಂದು ತೋರಿಸುವಂಥ ಕೆಲಸ ಮಾಡಿದ್ದಕ್ಕೆ ನಾನು ಆ ತಂಡ ಟೋಟಲ್ ಆ ಟೀಮ್ಗೆ, ಆ ತಂಡಕ್ಕೆ ಆ ಜೊತೆಗೆ ನಿಜವಾಗ್ಲೂ ಈ ಕಥೆಯನ್ನು ಎಲ್ಲರೂ ಶ್ರೀಮಂತರು ನೋಡಬೇಕು ಮತ್ತು ಬಡವರು ನೋಡಬೇಕು. ಎಲ್ಲರೂ ಕೂಡ ಈ ಪಿಕ್ಚರನ್ನು ನೋಡಬೇಕು. ಲಾಸ್ಟ್ವರೆಗೂ ಕಥೆ ಏನು ಅಂತೇಳಿ ಅರ್ಥ ಮಾಡ್ಕೊಬೇಕು. ಒಳ್ಳೆ ಸಂದೇಶ ಇದೆ ಈ ಕಾಲಕ್ಕೆ. ಒಳ್ಳೆ ಕಥೆ, ಒಳ್ಳೆ ಸ್ಟೋರಿ, ಒಳ್ಳೆ ಸಂದೇಶ ಇದೆ. ತುಂಬ ಸಂತೋಷ ಇದೆ. ತುಂಬ ನನ್ನ ದೈಹಿಕವಾಗಿ ಓನರ್ ಆ ತಂಡ ಏನಿದೆ ತಂಡಕ್ಕೆ ಪ್ರೊಡ್ಯೂಸರ್ ಎಲ್ಲರೂ ಕೂಡ ನನ್ನ ಧನ್ಯವಾದಗಳಿದ್ದಾರೆ. ಸರ್